Starting with the first questions, integration from 0 to 2 e power x into dx. So 2 times ಅಲ್ಲೇ ಕೇಳಿದೆ 2015 ಅಲ್ಲಿ ಅದು ಬಿಟ್ಟು ಎಲ್ಲೂ ಕೇಳಿದ ಕ್ವಶನ್ ಪೇಪರ್ ಅಲ್ಲಿ. ಓಕೆ, ಸೊ ಇದರಲ್ಲಿ ಬಂದಿರೋದೇ ಇದೊಂದು ಕ್ವಶನ್ ಅಷ್ಟೇ, 1 ಟೈಮ್ಸ್ ಕೇಳಿದಾನೆ ಅಷ್ಟೇ. ಓಕೆ, ಅಲ್ಲಿ ನೋಡಿ ಇಂಟಿಗ್ರೇಷನ್ ಫ್ರಮ್ a to b f of x into dx. ಫಸ್ಟ್ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು, ವಾಟ್ ಈಸ್ a, ವಾಟ್ ಈಸ್ b, ವಾಟ್ ಈಸ್ f of x. Solution. So I is equal to integration from 0 to 2 e power x into dx. E power x into dx. Okay, f of x is what? F of x is equal to e power x. A is equal to what? 2. A is equal to 0. A is equal to 0. B is equal to 2. B is equal to 2. ನಾನೇನ್ ಮಾಡ್ತೀನಿ, ಫಸ್ಟ್ ಫಾರ್ಮುಲಾನೇ ಅಪ್ಲೈ ಮಾಡ್ತೀನಿ. ಸೊ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಕ್ವಶನ್ ಕೇಳ್ತಾರೆ. ಸೊ ಫೈಂಡ್ ದ ಏರಿಯಾ. ಸೊ ಇ ಪವರ್ ಎಕ್ಸ್ ಇಂಟಿಗ್ರಲ್ ಆಸ್ ಯೂಸಿಂಗ್ ಇಂಟಿಗ್ರಲ್ ಆಸ್ ಎ ಲಿಮಿಟ್ ಆಫ್ ಎ ಸಮ್ ಅಂತಾನೆ ಕೇಳಿರ್ತಾರೆ. ಸೊ ಲಿಮಿಟ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಸೊ ಮೆನ್ಷನ್ ಮಾಡಿದ್ರೆ ಅದು 5 ಮಾರ್ಕ್ಸ್ ಕ್ವಶನ್ಸ್ ಅಲ್ಲೇ ಇರುತ್ತೆ. ಓಕೆ, ಸೊ ಜಸ್ಟ್ ನಿಮ್ಗೆ ಇಂಟಿಗ್ರೇಷನ್ ಫ್ರಮ್ 0 to 2 e ಪವರ್ x into dx ಅಂತ ಕೇಳಿದಾರೆ ಅಂದ್ರೆ ನೀವು ಇಂಟಿಗ್ರಲ್ ಆಸ್ ಎ ಲಿಮಿಟ್ ಆಫ್ ಎ ಸಮ್ ಯೂಸ್ ಮಾಡ್ಕೊಂಡೆ ಸಾಲ್ವ್ ಮಾಡಬೇಕು 5 ಮಾರ್ಕ್ಸ್ ಗೆ. ನೀವೇನಾದ್ರೂ ಅದನ್ನ ರೆಗ್ಯುಲರ್ ಮೆಥಡ್ ಬರುತ್ತೆ, ಜಸ್ಟ್ 30 ಸೆಕೆಂಡ್ ಅಲ್ಲಿ ಆನ್ಸರ್ ಬರುತ್ತೆ. 0 to 2 e ಪವರ್ x into dx ಗೆ ಸೇಮ್ ಆನ್ಸರ್ ಬರುತ್ತೆ, ಬಟ್ ಮೆಥಡ್ ಇಸ್ ಡಿಫರೆಂಟ್. ನೋಡಿ, ಸೊ ವಾಟ್ ಈಸ್ ದ ಫಸ್ಟ್ ಫಾರ್ಮುಲಾ ಏನ್ ಬರೆದಿದೆ? ಸೊ ಲಿಮಿಟ್, ಸೊ ಎಕ್ಸಿಸ್ಟೆನ್ಸ್ ಟು 0, ಸೊ h into f of a plus f of a plus h plus f of a plus 2h, so up to so on, plus so f of a plus n minus 1 into h, right? ಹಾಗಾದ್ರೆ ಏನ ಗೊತ್ತಾಯ್ತು, a ವ್ಯಾಲ್ಯೂ ಗೊತ್ತಾಯ್ತು. ಸೊ ಹಾಗಾದ್ರೆ ಸೊ ಒಂದೊಂದೇ ಹೇಗಿದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಂಟಿಗ್ರೇಷನ್ ಫ್ರಮ್ 0 to 2, what is f of x? E power x into dx. So limit has extends to 0 into h. So right, f of a means f of 0. So f of a means f of 0, right? Next, so 0 plus h means f of h. Okay, next f of 2h, correct? So a is 0. So next f of 3h. Last one f of n minus 1 into h. Correct ಅಂದ್ರೆ ಬರ್ದಿರೋದು. So just a ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೀನಿ ಅಷ್ಟೇ. Okay, so limit as x tends to 0, so h into so ನೋಡಿ f of 0 ಅಂದ್ರೆ ಏನಾಗುತ್ತೆ? f of 0, x is equal to 0 ಕೊಟ್ಟರೆ f of 0 ಅಂದ್ರೆ so e power 0 is 1. Next, what is f of h? E power h, correct? Next, f of 2h means f of so e power 2h, right? 2h substitute ಮಾಡಿದ್ರೆ e power 2h. So next, so e power 3h. So last ಏನ್ ಕೊಡಬೇಕು? n minus 1 into h ಕೊಡಬೇಕು. ಹಾಗಾದ್ರೆ e power so n minus 1 into h, correct? Right? ಸೊ ಎಕ್ಸಿಸ್ಟೆನ್ಸ್ ಟು 0, ಕರೆಕ್ಟ್ ಆಗಿದೆಯಾ? ಈ ಹೆಚ್ಚು ಹೀಗೆ ಇರಲಿ. ಸೊ ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಯಾವ್ದ್ರಲ್ಲಿದೆ ಸೀರೀಸ್ ಅಂತ. ಎಷ್ಟು ಟರ್ಮ್ ಇದಾವೆ? n ಟರ್ಮ್ಸ್ ಇದಾವೆ, ಕರೆಕ್ಟ್ ಅಲ್ಲ? ಯಾಕೆಂದ್ರೆ ನಾನು ತಗೊಂಡಿದ್ದು n ಸಬ್ ಇಂಟರ್ವಲ್ಸ್. ಸೊ 1 2 ನೋಡಿ, ಇಲ್ಲೇ ಅಬ್ಸರ್ವ್ ಮಾಡಿ, 1 2 3 n minus 1 ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸೊ n minus 1 ಟರ್ಮ್ಸ್, ಇದೊಂದು n ಟರ್ಮ್ಸ್ ಇದಾವೆ. ಓಕೆನಾ? ಸೊ ವಾಟ್ ಈಸ್ ದ ಕಾಮನ್ ರೇಷಿಯೋ ಅಂತ ನೋಡಿ. ಇದು ಜಿಪಿ ನಲ್ಲಿದೆ, 100% ಜಿಪಿ ನಲ್ಲಿದೆ. ಸೊ ಇ ಪವರ್ h by 1 is e power h, e power 2h by e power h is e power h. The common difference is e power h. First term is 1. Okay, ಹಾಗಾದ್ರೆ sum of n terms of gp when common ratio are greater than 1 ಅನ್ಕೊಳ್ಳಿ. ಸೊ ಫಾರ್ಮುಲಾ ಅಪ್ಲೈ ಮಾಡಿ. ಸೊ ಹಾಗಾದ್ರೆ ಲಿಮಿಟ್ h into yes, a into a is 1, r power, so means e power h, whole power what? n. Okay, so e power h, r power n, r power
ಎನ್ ಕರೆಕ್ಟಾ ಅಂದ್ರೆ ಏನಾಯ್ತು ಸೊ ಇ ಪವರ್ ಎನ್ ಕರೆಕ್ಟ್ ಅಲ್ಲ ಸೊ ಆರ್ ಪವರ್ ಎನ್ ಮೈನಸ್ 1 ರೈಟ್ ಡಿವೈಡೆಡ್ ಬೈ ವಾಟ್ ಸೊ ಇ ಪವರ್ ಎಚ್ ಮೈನಸ್ 1 ಕರೆಕ್ಟ್ ಇದೆಯಾ ಫಾರ್ಮುಲಾ ಸಮ್ ಆಫ್ n terms of gp sum of n terms of gp is what a into r power n minus 1 divided by r minus 1 so this is the formula right so sum of n terms of gp so a andre first term is 1 okay so e power andre so r power n minus 1 divided by r minus 1 correct idea makla as h tends to 0 as h tends to 0 as h tends to 0 ಬರ್ಕೊಂಡ್ಬಿಡೋಣ h into e power nh minus 1 so divided by so e power h minus 1 right ಓಕೆನಾ ಇಲ್ಲಿ ಅಬ್ಸರ್ವ್ ಮಾಡಿ ಸೊ h ಇದೆ ಇದನ್ನ ಲಿಮಿಟ್ ಅಪ್ಲೈ ಮಾಡಿದ್ರೆ 0 ಆಗುತ್ತೆ ಸೊ ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿದ್ರೆ ಇ ಪವರ್ 0 1 ಆಗುತ್ತೆ 1 ಮೈನಸ್ 1 0 ಇಲ್ಲಿ ಅಪ್ಲೈ ಮಾಡಿದ್ರೆ 1 ಮೈನಸ್ 1 0 0 ಬೈ 0 ಇಂಟು 0 0 ಅಂತ ಬರೀಲಿಕ್ಕೆ ಬರಲ್ಲ 0 ಬೈ 0 ಆಸ್ ಆಲ್ರೆಡಿ ಇಂಡೆಟರ್ಮಿನೆಂಟ್ ಫಾರ್ಮ್ ಸೊ ಇಂಟು ಎಚ್ ಸೊ ಆಲ್ ಅಗೈನ್ ಇಂಡೆಟರ್ಮಿನೆಂಟ್ ಫಾರ್ಮ್ ಗೆ ಕನ್ವರ್ಟ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಸೊ ಇಲ್ಲೇನ್ ಮಾಡೋಣ ಸಮ್ ಸ್ಟ್ಯಾಂಡರ್ಡ್ ಲಿಮಿಟ್ ಅದನ್ನ ಕನ್ವರ್ಟ್ ಮಾಡೋಣ ಸ್ಟ್ಯಾಂಡರ್ಡ್ ಲಿಮಿಟ್ ಒಂದು ರಿಸಲ್ಟ್ ಕೊಟ್ಟು ನಿಮಗೆ ಯಾವ್ದ್ರಲ್ಲಿ ಲಿಮಿಟ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ಕೊಟ್ಟು ಸೊ ಲಿಮಿಟ್ ಸೊ ಎ ಪವರ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ as x tends to 0 as x tends to 0 is equal to so log a base e ಸೊ ಅದನ್ನ ಸಪೋಸ್ ಇದನ್ನ ಗೆ ಫಿಕ್ಸ್ ಮಾಡ್ಕೊಂಡ್ರೆ ಇ ಪವರ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಏನ್ ಬರೀತೀರಾ ನೀವು 1 ಬರೀತೀರಾ ಕರೆಕ್ಟಾ ಸೊ ಲಿಮಿಟ್ ಇ ಪವರ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಇಸ್ ವಾಟ್ 1 ಬರೀತೀರಾ ಕರೆಕ್ಟ್ ಅಲ್ವಾ ಇಲ್ಲಿ ಏನ್ ಮಾಡೋಣ ಇವಾಗ ಸೊ ಈ ಎಚ್ ಇದೆಯಲ್ಲ ಸೊ ಎಚ್ ಅನ್ನ ಇಲ್ಲಿಗೆ ಸೊ ಬರ್ಕೋಬಹುದಾ ಎಚ್ ಅನ್ನ ಈ ಡಿನಾಮಿನೇಟರ್ ಬರ್ಕೋಬಹುದು ನೋಡಿ ಎಚ್ ಅನ್ನ 1 ಬೈ ಎಚ್ ಅಂತ ಬರೀಬಹುದಾ ಸೊ 1 ಬೈ ಎಚ್ ಅಂತ ಬರ್ಕೋಬಹುದೇ ನೋಡಿ ರೈಟ್ ಸೊ ಲಿಮಿಟ್ ಇ ಪವರ್ ಎನ್ ಎಚ್ ಮೈನಸ್ 1 ಆಗಿರಲಿ ಸೊ ಡಿವೈಡೆಡ್ ಬೈ ಸೊ ಇ ಪವರ್ ಎಚ್ ಮೈನಸ್ 1 ಡಿವೈಡೆಡ್ ಬೈ ಎಚ್ ಆಸ್ ಎಚ್ ಟೆನ್ಸ್ ಟು 0 as it tends to 0 ಓಕೆ ಸೊ ಇದನ್ನ ಇವಾಗ ಏನ್ ಅನ್ಕೊಳ್ಳೋಣ f of x ಅನ್ಕೊಳ್ಳೋಣ ಇದನ್ನ g of x ಅನ್ಕೊಳ್ಳೋಣ ಸೊ ಲಿಮಿಟ್ f of x ಡಿವೈಡೆಡ್ ಬೈ g of x ಇದ್ರೆ ಏನ್ ಮಾಡ್ತೀರಾ ಸೊ ಲಿಮಿಟ್ f of x ಡಿವೈಡೆಡ್ ಬೈ ಲಿಮಿಟ್ g of x ಅಂತ ಬರೀತೀರಾ ಕರೆಕ್ಟಾ ಎಸ್ ಹಾಗಾದ್ರೆ ಸೊ ಲಿಮಿಟ್ ಸೊ e ಪವರ್ n h ಮೈನಸ್ 1 as h tends to 0 so divided by so limit e power h minus 1 divided by h as h tends to 0 ಕರೆಕ್ಟ್ ಇದೆ ಮಕ್ಕಳ ಸೊ ನೋಡಿ ಇಲ್ಲಿ ನಿಮಗೆ ಡಿನಾಮಿನೇಟರ್ ಟರ್ಮ್ ಏನಾಗುತ್ತೆ ಇವಾಗ 1 ಆಗುತ್ತೆ ಬೈ ಸ್ಟ್ಯಾಂಡರ್ಡ್ ಲಿಮಿಟ್ ಓಕೆನಾ ಈ ಸ್ಟ್ಯಾಂಡರ್ಡ್ ಲಿಮಿಟ್ ಇಲ್ಲಿ ಬರೀಬೇಕಂತ ಏನು ಅವಶ್ಯಕತೆ ಇಲ್ಲ ಜಸ್ಟ್ ಸ್ಟ್ಯಾಂಡರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಬರ್ದಿದ್ದೀನಿ ಸೊ ಇ ಪವರ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ as x tends to 0 ಏನು 1 ಹಾಗಾದ್ರೆ ಲಿಮಿಟ್ ಇ ಪವರ್ ಎಚ್ ಮೈನಸ್ 1 ಡಿವೈಡೆಡ್ ಬೈ ಎಚ್ ಎಸ್ ಎಚ್ ಟೆನ್ಸ್ ಟು 0 ನಾನು 1 ಬಟ್ ಇಲ್ಲಿ ನ್ಯೂಮರೇಟರ್ ಟರ್ಮ್ ಏನಾಗುತ್ತೆ ಸೊ ನೀವು ಇಲ್ಲಿ ಅಪ್ಲೈ ಮಾಡಬೇಡಿ ಇದು 1 ಆಯ್ತು ಸೊ ಇಲ್ಲಿ 0 ಅಪ್ಲೈ ಮಾಡಿದ್ರೆ ಅಂದ್ರೆ ಇ ಪವರ್ 0 ಇಸ್ 1 ಮೈನಸ್ 1 0 ಬೈ 1 ಇಸ್ 0 ಅಂತ ಬರಿಬಾರ್ದು ಅರ್ಥ ಆಗ್ತಿದ್ಯಾ ಸೊ ಇದರ ಸ್ಟ್ಯಾಂಡರ್ಡ್ ಲಿಮಿಟ್ ಏನಾಯ್ತು 1 ಆಯ್ತು ಓಕೆ ಸೊ ಲಿಮಿಟ್ ಸೊ ಇ ಪವರ್ n into h minus 1 as s tends to 0 right correct so limit e power nh minus 1 as s tends to 0 ಇದು 1 ಆಯ್ತಲ್ಲ
ಸೊ ನಿಮ್ಗೆ ಆಲ್ರೆಡಿ ಒಂದು ಫಾರ್ಮುಲಾ ಹೇಳಿದೆ. ಸೊ ವಾಟ್ ಈಸ್ ಎಚ್ ಅಂತ? ಎಚ್ ಇಸ್ ವಾಟ್? ಬಿ ಮೈನಸ್ ಎ ಡಿವೈಡೆಡ್ ಬೈ ಎನ್. ಕರೆಕ್ಟಾ? ಅದನ್ನ ಇಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ಎಚ್ ಇಸ್ ಈಕ್ವಲ್ ಟು ವಾಟ್ ಈಸ್ ಬಿ? 2, ಎ ಇಸ್ 0 ಡಿವೈಡೆಡ್ ಬೈ ಸೊ ಎನ್ ಅಂದ್ರೆ ಏನಾಯ್ತು? ಸೊ 2 by n, 2 by n. ಈ ಸಬ್ಸ್ಟಿಟ್ಯೂಷನ್ ಸಿಕ್ಕಿದಾಗೇನೆ ಸೊ as s tends to 0 ಇದು ಏನಾಗುತ್ತೆ? as n tends to infinity, as n tends to infinity ಅದನ್ನ ಅಪ್ಲೈ ಮಾಡಬೇಕು ಇಲ್ಲಿ. ಓಕೆ, ಎಸ್. ಸೊ ಲಿಮಿಟ್ now what? so yes, so limit b minus ಅಂದ್ರೆ n tends to infinity, so e power n into what is h? so b minus a means b minus a is so 2 minus 0 divided by so n minus 1. Okay, so limit n tends to infinity, so e power ನೋಡಿ ಇಲ್ಲಿ ಪವರ್ ಅಲ್ಲಿ ನೋಡಿ, so n gets cancel ಅಂದ್ರೆ ಏನಾಯ್ತು? so e power to minus 1, so e square is constant, minus 1 is constant. as n tends to infinity apply ಮಾಡಿದ್ರು ಕೂಡ so limit of constant function is what? so constant function ಅಂದ್ರೆ ಏನಾಯ್ತು? e square minus 1 ಹೇಳಿದ ಅರ್ಥ ಆಗ್ತದೆ ಮಕ್ಕಳ? ಸೊ ಇಲ್ಲಿ ನ್ಯೂಮರೇಟರ್ ಏನ್ ಮಾಡಿದೆ ಹಾಗೆ ಬರ್ಕೊಂಡು ಸಮ್ ಸಬ್ಸ್ಟಿಟ್ಯೂಷನ್ ಫಾರ್ಮುಲಾ ಅಪ್ಲೈ ಮಾಡಿದೀನಿ. ಸೊ ಡಿನಾಮಿನೇಟರ್ ನ ಸ್ಟ್ಯಾಂಡರ್ಡ್ ಲಿಮಿಟ್ ಅಲ್ಲಿ ಸೊ 1 ಹಾಕಿ ಬರ್ಕೊಂಡಿದೀನಿ. ಓಕೆನಾ? ಹಾಗಾದ್ರೆ ಲಿಮಿಟ್ s tends to 0 e power nh minus 1. ಸೊ h is equal to what? b minus a divided by n. ಹಾಗಾದ್ರೆ h is equal to so 2 minus 0 divided by n. ಹಾಗಾದ್ರೆ h is 2 by n. ಹಾಗಾದ್ರೆ h is equal to 2 by n ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದಾಗೇನೆ as s tends to 0 ಇದೇನಾಗುತ್ತೆ? n tends to infinity ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾದ್ರೆ ಲಿಮಿಟ್ ನೌ so s not tends to 0, n tends to infinity, e power n into what is h? so b minus a divided by n ಅಂದ್ರೆ ಏನಾಯ್ತು? ಪವರ್ ಅಲ್ಲಿ ಇದೆ, n ಕ್ಯಾನ್ಸಲ್ ಆಯ್ತು, e power to minus 1. this is what? constant. ಹಾಗಾದ್ರೆ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ is constant function e square minus 1. so this is ಆನ್ಸರ್ ಫಾರ್ ಫಸ್ಟ್ ಕ್ವಶನ್ಸ್. ಅರ್ಥ ಆಗಿದೆ ಮಕ್ಕಳ? ಸೊ ಇದೇ ರೀತಿ ಏನ್ ಪ್ರೊಸೀಜರ್ ಅನ್ನ ಫಾಲೋ ಮಾಡಿದೆ ಇದೇ ಪ್ರೊಸೀಜರ್ ಅನ್ನ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ಗೆ ಸೊ ಅಪ್ಲೈ ಮಾಡ್ಕೋತಾ ಹೋಗ್ಬೇಕು ಇವಾಗ.